ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕರಡು ಮತದಾರರ ಪಟ್ಟಿಯನ್ನ ಪ್ರಕಟಿಸಲಾಗಿದೆ ಎಂದು ಕಂದಾಯ ಇಲಾಖೆ ಆಯುಕ್ತ ಮನುಕುಮಾರ್ ತಿಳಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ಉಪ ವಿಭಾಗಾಧಿಕಾರಿಗಳ ಕಚೇರಿ, ತಹಶೀಲ್ದಾರ್ ಕಚೇರಿ, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಕಚೇರಿ ಹಾಗೂ ಮತಗಟ್ಟೆಗಳಲ್ಲಿ ಕರಡು ಮತದಾರರ ಪಟ್ಟಿಯನ್ನ ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. ಮತದಾರರು ಹಾಗೂ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಕರಡು ಮತದಾರರ ಪಟ್ಟಿಯನ್ನ ಪರಿಷ್ಕರಿಸಿ ಯಾವುದೇ ಹಕ್ಕು ಅಥವಾ ಆಕ್ಷೇಪಣೆಗಳಿದ್ದಲ್ಲಿ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಸಲ್ಲಿಸಬಹುದು. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದ ಅರ್ಹ ಮತದಾರರು ನಮೂನೆ 6ರ ಮೂಲಕ ಮತದಾರರ ನೋಂದಣಾಧಿಕಾರಿಗಳು BLO ಅಥವಾ ವೋಟರ್ ಸರ್ವಿಸ್ ಪೋರ್ಟಲ್ ಮೂಲಕ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಬಹುದು. 2026ರ ಅಕ್ಟೋಬರ್ 1ಕ್ಕೆ 18 ವರ್ಷ ಪೂರ್ಣಗೊಳ್ಳುವ ಯುವ ಮತದಾರರು ನೋಂದಣಿಗೆ ಅರ್ಹರಾಗಿರುತ್ತಾರೆ ಎಂದರು. ಇನ್ನು ತಿದ್ದುಪಡಿ ದೋಷ ಹೊಂದಿರುವವರು 69,236 ಮತದಾರರು ಹಾಗೂ ಮ್ಯಾಪಿಂಗ್ ಆಗದ 42,642 ಮತದಾರರು ಸೇರಿದಂತೆ ಒಟ್ಟು 1,11,878 ಮಂದಿಗೆ ನೋಟಿಸ್ ನೀಡಲಾಗುತ್ತಿದೆ. ಸಂಬಂಧಪಟ್ಟವರು ನಿಗದಿತ ದಿನಾಂಕದಂದು ಸೂಕ್ತ ದಾಖಲೆಗಳೊಂದಿಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. SIR ಪ್ರಕ್ರಿಯೆಯಡಿಯಲ್ಲಿ ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದ ಮನೆ ಸಮೀಕ್ಷೆ ಹಾಗೂ ಪರಿಶೀಲನೆಯಲ್ಲಿ ಒಟ್ಟು 2,37,093 SGDO ಮತದಾರರನ್ನ ಗುರುತಿಸಲಾಗಿದೆ. ಇವರಲ್ಲಿ 33,021 ಮಂದಿ ಗೈರು ಹಾಜರಿ, 1,34,264 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡವರು, 49,084 ಮಂದಿ ಮೃತಪಟ್ಟವರು, 18,829 ಮಂದಿ ಡ್ಯೂಪ್ಲಿಕೇಟ್ ಮತದಾರರು ಹಾಗೂ 1,895 ಮಂದಿ ಇತರೆ ಪ್ರಕರಣಗಳಿಗೆ ಸೇರಿದವರಾಗಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ಚುನಾವಣಾ ಆಯೋಗದ ನಿರ್ದೇಶನದಂತೆ 1,200ಕ್ಕಿಂತ ಅಧಿಕ ಮತದಾರರು ಯಾವ್ದಾದ್ರು ಒಂದು ಮತಗಟ್ಟೆಯಲ್ಲಿದ್ದರೆ ಅದನ್ನ ನ್ಯಾಷನಲೈಸೇಷನ್ ಮಾಡಿ ಅಂತ ಚುನಾವಣಾ ಆಯೋಗದ ನಿರ್ದೇಶನ ಇತ್ತು. ಸೊ ಆ ಥರ ನಮ್ಮಲ್ಲಿ ಯಾವುದು ಸಹ 1,200ಕ್ಕಿಂತ ಅಧಿಕವಾಗಿ ಇನ್ನೊಂದು ಹೆಚ್ಚುವರಿ ಮತಗಟ್ಟೆ ಪ್ರಾರಂಭ ಮಾಡೋದು ಯಾವುದು ಸಹ ಉದ್ಭವಿಸಿಲ್ಲ. ಸೊ ಎಲ್ಲ 1,200 ಒಳಗಡೆ ಬಂತು. ಸೊ ಒಂದು ಮಾತ್ರ ಸತ್ಯಮಂಗಲ ಏನೋ 1,210 ಬಂತು. ಅಲ್ಲೇ ನಾವು ಮ್ಯಾಟ್ರಿಕ್ಸ್ ಮಾಡಿ ಅಲ್ಲೇ 4 PS ಸಮಾನವಾಗಿ ಹಂಚಿಕೆ ಮಾಡಿದ್ವಿ. ಹಾಗಾಗಿ ನಮ್ಮಲ್ಲಿ ಯಾವುದು ಸಹ ಹೊಸ ಮತಗಟ್ಟೆ ಕೇಂದ್ರ ಈ ನ್ಯಾಷನಲೈಸೇಷನ್ ಪ್ರಾರಂಭ ಆಗಿಲ್ಲ ಅಂತ ನಾವೇನು ಕರಿತೀವಲ್ಲ, ಅವರು ಒಟ್ಟು 1,426 ಜನ ಇದ್ದಾರೆ ಯಂಗ್ ವೋಟರ್ಸ್. 1,426. ಹಾಗೇನೆ 85+ ಅಂದ್ರೆ ಹಿರಿಯ ನಾಗರಿಕರು ನಾವೇನು ಕರಿತೀವಲ್ಲ, ತುಂಬಾ 85+ ಏಜ್ ಎಬೋವ್ ಇರ್ತಕ್ಕಂಥವ್ರು 1,459 ಜನ ಇದ್ದಾರೆ. 85 ವರ್ಷ ಮೇಲ್ಪಟ್ಟವರು 1,459. ಹಾಗೇನೆ PWD ವೋಟರ್ಸ್, ಈ ಅಂಗವಿಕಲರ್ಸ್ ವೋಟರ್ಸ್ ಅಂತ ನಾವು ಏನು ಕರಿತೀವಲ್ಲ, ಫಿಸಿಕಲಿ ಡಿಸೇಬಿಲಿಟಿ ಇರ್ತಕ್ಕಂಥವ್ರು, ಅವರು 1,206 ಇದ್ದಾರೆ. ಅನಿವಾಸಿ ಭಾರತೀಯರನ್ನ ಅವರು ಇಬ್ರು ನೋಂದಾಯಿಸ್ಕೊಂಡಿದ್ದಾರೆ. ಇದ್ರಲ್ಲಿ ಪುರುಷರೆಷ್ಟು ಮಹಿಳೆಯರೆಷ್ಟಿದ್ದಾರೆ ಇವಾಗ ಆದ್ಮೇಲೆ? ಈಗೆಲ್ಲ ಆದ್ಮೇಲೆ ಒಟ್ಟು 1,99,187. ಅದರಲ್ಲಿ 95,980 ಪುರುಷ ಮತದಾರರು, 1,03,193 ಮಹಿಳಾ ಮತದಾರರು. ಅಂದ್ರೆ ಪುರುಷ ಮತದಾರರಿಗಿಂತ 7,213 ಮಹಿಳಾ ಮತದಾರರು ಇದ್ದಾರೆ. ಹೊಸದಾಗಿ ನೋಂದಾವಣಿ ಈಗ ಪ್ರಾರಂಭ ಆಗುತ್ತೆ. ಫಾರ್ಮ್ ಈಗ 24ನೇ ತಾರೀಕಿನಿಂದ ಅಂದರೆ 24/8/2026ರಿಂದ 23/9/2026ರವರೆಗೆ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಅಂತ ನಾವು ಕರಿತೀವಿ. 1 ತಿಂಗಳ ಅವಧಿ. ಈ ಕರಡು ಮತದಾರರ ಪಟ್ಟಿ ಪ್ರಕಟ ಆಗಿ ಇದರಲ್ಲಿ ಯಾರಾದರೂ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿದಿದ್ರೆ ಅವರು ಫಾರ್ಮ್ 6 ಅನ್ನು ಕೊಟ್ಟು ಈಗ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. 2026ಕ್ಕೆ ನನ್ನ ವಯಸ್ಸು 18 ವರ್ಷ ಇದೆ, 18 ವರ್ಷ ತುಂಬುತ್ತೆ. ನಾನು ಈ ಕಾನ್ಸ್ಟಿಟ್ಯೂನ್ಸಿ ಆಗಿರ್ಬೋದು ಅಥವಾ ಭಾರತದ ಉಳಿದ ಯಾವುದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನನ್ನ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲ ಅನ್ನೋಂಥವರು ಈಗ ಈ 1 ತಿಂಗಳ ಅವಧಿಯಲ್ಲಿ ಫಾರ್ಮ್ 6 ಅನ್ನ ಕೊಟ್ಟು ಅವರು ಅವರ ಹಕ್ಕನ್ನ ಕ್ಲೈಮ್ ಮಾಡಿ ಅಂತಿಮ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಈ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ 1 ತಿಂಗಳ ಅವಧಿ ಅಷ್ಟೇ ಇರುತ್ತೆ. ಆ 1 ತಿಂಗಳ ಅವಧಿನಲ್ಲಿ ಯಾವುದೇ ಮತದಾರರು ಏನಾದರೂ ಕೈ ಬಿಟ್ಟು ಹೋಗಿದ್ರೆ
ಅವರು ಈ ಫಾರ್ಮ್ 6 ಅನ್ನ ತಮ್ಮ ವ್ಯಾಪ್ತಿ BLOಗಳಿಗೆ ಕೊಟ್ಟು ಅವರು ಅಂತಿಮ ಮತದಾರರ ಪಟ್ಟಿಯಲ್ಲಿ ಬರೋ ಹಾಗೆ ಮಾಡ್ಕೊಳ್ಬೋದು. ಸೊ ನಾವು ಈ ಕರಡು ಮತದಾರರ ಪಟ್ಟಿಯನ್ನ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ ನಿನ್ನೆಯಿಂದನೂ ಸಹ ನಾವು ಪಬ್ಲಿಷ್ ಮಾಡಿದ್ದೀವಿ ಮತ್ತು ನಮ್ಮ ಕಚೇರಿಯ ಸೂಚನಾ ಫಲಕದಲ್ಲೂ ಪಬ್ಲಿಷ್ ಮಾಡಿದ್ದೀವಿ. ERO ಲಾಗಿನಲ್ಲೂ ಸಹ ಇದೆ. ಬೇಕಾದ್ರೆ ಎಲ್ಲ ಸಾರ್ವಜನಿಕರು ಅದನ್ನ ಮತದಾರರ ಪಟ್ಟಿಯನ್ನ ಪರಿಶೀಲನೆ ಮಾಡಿ ಯಾರಾದ್ರೂ ಬಿಟ್ಟು ಹೋಗಿದ್ರೆ ಬೇಕಾದ್ರೆ ಅವರು ಫಾರ್ಮ್ 6 ಅನ್ನ ಕೊಟ್ಟು ಆ BLOಗಳಿಗೆ, ಆ ಕನ್ಸರ್ನ್ BLOಗಳಿಗೆ ಕೊಟ್ಟು ಅವರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ನೋ ಮ್ಯಾಪಿಂಗ್ ಕೆಟಗರಿ ಅಂದ್ರೆ 2002ರ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇರಲಿಲ್ಲ, ಅವರ ತಂದೆ ತಾಯಿ ತಾತ ಅಜ್ಜಿ ಹೆಸರು ಯಾರು ಇರಲಿಲ್ಲ, ಅಥವಾ ಆ ಸಮಯದಲ್ಲಿ ಅವರಿಗೆ ದಾಖಲೆ ಸಿಗಲಿಲ್ಲ. ಹಾಗಾಗಿ ಅವರು ನೋ ಮ್ಯಾಪಿಂಗ್ ಕೆಟಗರಿನಲ್ಲಿ ಬರೀ ಅವ್ರದೇ ಇನ್ಫಾರ್ಮೇಶನ್ ಅನ್ನ ಹಾಕಿ ಕೊಟ್ಟರು, ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟರು, ಅವರು ಕರಡು ಮತದಾರರ ಪಟ್ಟಿಯಲ್ಲಿ ಬಂದಿದ್ದಾರೆ. ಈಗ ನಾವು ಅವರಿಗೆ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಬಿಟ್ಟು ಅವರಿಂದ ಡಾಕ್ಯುಮೆಂಟ್ಸ್ ಅನ್ನ ಕಾಲ್ ಮಾಡ್ತೀವಿ ನಾವೀಗ.